ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಅಪ್ಲೋಡ್ ಮಾಡೋದೇ ಲೇಟ್ ಆಗೋಯ್ತು. ಎಡಿಟ್ ಮಾಡ್ಕೊಂಡಿರಲಿಲ್ಲ ನಾನು, ಹಾಗಾಗಿ ಏನು ಅಂತ ಗೊತ್ತಿಲ್ಲ. ನನಗೆ ಆರೋಗ್ಯದ ಸಮಸ್ಯೆ ಏನೋ ಇಲ್ಲ, ನನಗಿರೋ ಸೋಂಬೇರಿತನೋ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಐತೆ ಇಲ್ಲ, ಹಂಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಇಷ್ಟು ದಿನ ಆಯಿತು. ಹಬ್ಬ ಮುಗ್ದು ಸರಿ, ಇವಾಗ ಹಬ್ಬದ್ದು ಮಾತುಕತೆಗೆ ಬರೋಣ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ, ಸಕ್ಕದಾಗೈತಲ್ಲ. ಇದು ಏನು ಹೇಳಿದ್ದು, ಬ್ಯಾಕ್ಗ್ರೌಂಡ್ ಬ್ಯಾನರ್, ಅದು ಮೀಶೋಯಿಂದ ನಾನು ಅದನ್ನು ತರಿಸಿದ್ದು. ಸಕ್ಕತ್ತಾಗೈತೆ. ನಿಮಗೂ ಏನಾದರೂ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ತೀನಿ. ಇನ್ನು ಮಧ್ಯರಾತ್ರಿಲಿ ನಿದ್ದೆ ಬರಂಗಾಯ್ತಾಯಿತ್ತು ಅಂತ ಟೀ ಮಾಡ್ತಾ ಇದ್ದೆ. ಎಲ್ಲರೂ ಸ್ವಲ್ಪ ಟೀನ ಕುಡಿದು ನಿದ್ದೆ ಮೂಡ್ನ ಹೋಗಿಸ್ಕೊಳ್ಳೋಣ ಅಂತ. ಅದೇನೋ ನನಗೆ ಗಟ್ಟಿಗೆ ಮಾಡ್ಕೊಂಡು ಕುಡಿದೋ ನನಗೆ ಸಮಾಧಾನನೇ ಆಗಲ್ಲ ಗೈಸ್. ಯಾವತ್ತು ಗಟ್ಟಿ ಟೀ ನಲ್ಕೊಂಬಿಟ್ಲ ಮೇಗ ಅವಳು ಸೋಶಿ ನೀಟಾಗಿ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ಬೇಕು. ನಿದ್ದೆ ಬರ್ತಿದೆ ಗಾಯ್ಸ್. ನಾವು 1 ಅವರ್ ಕೂಡ ನಿದ್ದೆ ಮಾಡಲ್ಲ. ಹಂಗೂ ಈ ವರ್ಷ 1 ಅವರ್ ನಿದ್ದೆ ಮಾಡ್ಲಿಕ್ಕೆ ಟೈಮ್ ಸಿಕ್ತು. ಬಟ್ ಏನು ಕೆಲಸನೇ ಇರಲಿಲ್ಲ, ಎಲ್ಲ ಬೇಗ ಮುಗಿಸ್ಬಿಟ್ವಾ. ಹಾಗಾಗಿ 1 ಅವರ್ ಮಲಗಿದ್ವಿ. ನಾವು ಸೀರೆ ಉಡ್ಸೋದು ಏನು ಮಾಡ್ತೀವಿ ಅಂದರೆ, 1 ಡೇ ಬಿಫೋರ್ ನಾವೇನು ಉಡ್ಸಿಟ್ಟಿರಲ್ಲ, ನಾವು ನೈಟಿಂದನೇ ಸ್ಯಾರಿ ಕೂಡ ಉಡಿಸ್ತೀವಿ. ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಏನಂತ ಗೊತ್ತಿಲ್ಲ, ಅಂತ ಬ್ಯುಸಿ ಏನಿರಲಿಲ್ಲ. ಬಟ್ ವಿಡಿಯೋ ಮಾಡೋ ಮನಸ್ಸಿರ್ಲಿಲ್ವೋ ಏನೋಪ್ಪ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಫುಲ್ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಆ ಕೆಲಸ ಈ ಕೆಲಸ ಅಂತ ಬ್ಯುಸಿ ಆಗಿಬಿಟ್ವಿ. ಇನ್ನು ನಾನಂತೂ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು. ಬೆಳಿಗ್ಗೆ 5 ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಪೂಜೆ ಆಯಿತು. ಪ್ರತಿ ವರ್ಷವೂ ಅಷ್ಟೇ ಪುಸ್ತಕ ಎಲ್ಲನೂ ಓದಿ, ಈ ಥರ ಕಂಕಣ ಎಲ್ಲನೂ ಕಟ್ಟಿ ಮನೆ ಜನಕ್ಕೆಲ್ಲ ಚೆನ್ನಾಗಿ ಪೂಜೆ ಆಗುತ್ತೆ. ಇನ್ನು ಚಂದ ಪೂಜೆ ಆಗಿ ಎಲ್ಲರ ಮನೆ ಕುಂಕುಮಕ್ಕೆ ಹೋಗಿ ನೈಟು ಆರತಿನ ಮಾಡ್ತಾ ಇರೋದು, ಕೆಂಪು ಆರತಿನ ದೃಷ್ಟಿ ತೆಗಿತಾ ಇರೋದು ದೇವರಿಗೆ. ಏನಂದರೆ, ಇದು ನಮ್ಮನೆಗೆ ಬಾ, ನಮ್ಮನೇಲೇ ಇರು ಅಂತ ನೈಟು ನಾವು ಆರತಿನ ಮಾಡಿ ಆ ಥರ 3 ಸಲ ಹಿಂಗೆ ಅಲ್ಲಾಡ್ಸಿದ್ರೆ ಕಳಶನ ಲಕ್ಷ್ಮಿನ ತೆಗ್ದಂಗೆ. ಇನ್ನು ಬೊಂಬೆ ಮಾತ್ರ ಇರುತ್ತೆ, ಲಕ್ಷ್ಮಿ ಹೊರಟೋಗಿರ್ತಾಳಂತೆ. ಯಾಕೆಂದರೆ ಮನೆ ಬಾಗ್ಲ ಹತ್ರನೇ ವೆಂಕಟರಮಣ ಅಂದರೆ ಲಕ್ಷ್ಮೀ ದೇವರು ಬಂದು ಕಾಯ್ಕೊಂಡು ನಿಂತಿರ್ತಾರಂತೆ. ಕುಂಕುಮ ಇಸ್ಕೊಂಡು ಬಂದ್ಬಿಡು, ಮತ್ತೆ ನಾವು ಹೋಗ್ಬೇಕು ಅಂತ. ಸೊ ಹಾಗಾಗಿ ತುಂಬ ಹೊತ್ತು ಕಾಯಿಸೋದು ಬೇಡ ದೇವ್ರನ್ನ ಅಂತ ಲಕ್ಷ್ಮಿನ ಇಲ್ಲೇ ನೈಟ್ ಸಂಜೆನೇ ಕದಲಿಸಿದ್ದಾಯಿತು. ಇನ್ನು ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ತೆಗಿತಾ ಇದ್ವಿ ದೇವ್ರನ್ನೆಲ್ಲ. ಟೈಮಿಂಗ್ಸ್ ಏನಿರಲ್ಲ, ಯಾವಾಗ ಬೇಕಾದರೂ ತೆಗಿಬೋದು ಅಂತ ನಮ್ಮನೆ ಮೇಲ್ಗಡೆ ಅರ್ಚಕರು ಹೇಳಿದರು. ಇನ್ನು ದೇವ್ರ ಮೇಲೆ ಹಾಕಿರೋವಂಥ ಒಡವೆ ಆಗಿರಲಿ, ಸ್ಯಾರಿ ಆಗಿರಲಿ, ಫಸ್ಟು ನಾವು ವೇರ್ ಮಾಡಿ ನೋಡಬೇಕಂತೆ, ಆಮೇಲೆ ಬೀರ್ಗೆತ್ತಿಡೋದಾಗಲಿ ಅದೆಲ್ಲ ಮಾಡಬೇಕು. ಸೊ ಹಾಗಾಗಿ ಫಸ್ಟಿಗೆ ನೆಕ್ಲೆಸ್ನ ಹಾಕೊಂಡು ನೋಡ್ತಾ ಇದ್ದೆ. ಹಾರನೂ ಅಷ್ಟೇ ವೇಸ್ಟ್ ಮಾಡೋಂಗಿಲ್ಲ, ಗಾಡಿಗೆ ಹಾಕಿದ್ದೆ. ಇನ್ನು ಸ್ಯಾರಿನೆಲ್ಲ ತುಂಬ ಚೆನ್ನಾಗಿ ಉಡ್ಸಿದ್ವಲ್ಲ, ತೆಗಿವಾಗ ನಿಜವಾಗ್ಲೂ ಒಂಥರ ಬೇಜಾರಾಗ್ತಿತ್ತು. ನಮ್ಮ ಮನೇಲೇ ಯಾರೋ ಇರೋ ಒಬ್ಬ ವ್ಯಕ್ತಿನ ನಾವು ಕಳಿಸ್ಕೊಡ್ತಿದ್ದೀವೇನೋ ಅನ್ನೋ ಫೀಲ್ ಬರ್ತಾಯಿತ್ತು ನನಗೆ. ಇನ್ನು ಸ್ಯಾರಿನೂ ಅಷ್ಟೇ ಉಟ್ಟಿ ನೋಡಬೇಕಲ್ವ, ಸ್ಯಾರಿನೂ ನಾನು ಉಟ್ಟಿ ನೋಡಿದ್ದೆ. ನೀರನ್ನೆಲ್ಲ ಇಲ್ಲಿ ಯಾವುದಾದ್ರೂ ಮರದ ಹತ್ರಕ್ಕೋ ಎಲ್ಲೋ ಹಾಕಿದ್ರೆ ನೀರು ಕೂಡ ಅದನ್ನು ಎಲ್ಲ ತುಳಿಬಾರ್ದು ಅಂತ ಹೇಳ್ತಾರೆ. ಊರ ಕಡೆ ಅಂತ ಅಂದರೆ ತುಂಬ ಚೆನ್ನಾಗಿ ತೆಂಗಿನ ಗಿಡ ಅದು ಇದು ಇರುತ್ತೆ, ಹಾಕೋಕ್ಕೆಲ್ಲ ಈಸಿ ಆಗುತ್ತೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟನೇ. ನಾನು ಇಲ್ಲೇ ಮನೆ ಮುಂದೆ ಮರ ಇತ್ತು, ಅದಕ್ಕೆ ಉಯ್ದುಬಿಟ್ಟಿದ್ದೆ. ಇನ್ನು ಹಣ್ಣೆಲ್ಲ ಎತ್ತಿಟ್ಟಿದ್ವಿ. ನಾನು ಏನು ಇದು ಒಂದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿದ್ದೇನೆಂದರೆ, ನಾವು 1 ಗ್ಲಾಸ್ ಅಕ್ಕಿನ ಹಾಕಿರ್ತೀವಿ, ಆದರೆ 1 ಗ್ಲಾಸಿಂದ ಜಾಸ್ತಿ ಆದರೆ ನಾವು ಮಾಡಿರೋದಕ್ಕೆ ಫಲ ಸಿಕ್ಕಿದೆ ಅಂತ. ಬಟ್ ನನಗೊಂಚೂರು ಜಾಸ್ತಿ ಆಗಿರಲಿಲ್ಲ, ನಾವು ಎಷ್ಟು ಹಾಕಿದ್ವಿ ಅಷ್ಟಾಯಿತು. ಹಂಗಿದ್ರೆ ನಾನು ನೀಟಾಗಿ ಮಾಡಿಲ್ಲ ಅಂತನಾ? ನಮಗೆ ಭಕ್ತಿ ಇರಲ್ವಾ? ನಾವು ಎಲ್ಲರಿಗಿಂತ ಹೆಚ್ಚಾಗಿ ಭಕ್ತಿಯಿಂದನೇ ಮಾಡಿರ್ತೀನಿ. ಇನ್ನು ಸ್ಯಾರಿನೂ ಉಟ್ಟಿ ನೋಡಿದ್ದೆ, ಚೆನ್ನಾಗಿ ಕಾಣಿಸ್ತಾಯಿತ್ತು ಸ್ಯಾರಿನೂ. ನನ್ನ ಹತ್ರ ಕಾಂಚೀವರಂ ಆ ಥರ ಯಾವುದೂ ಇರಲಿಲ್ಲ ಅಂತ ಅಂದ್ಕೊಂಡು ತೊಗೊಂಡೆ. ಬಟ್ ನಾನು ಡಾರ್ಕ್ ಕಲರ್ನೇ ಜಾಸ್ತಿ ಆಸೆ ಮಾಡ್ತೀನಿ ಯಾವಾಗಲೂ ಅಂತ ಇಷ್ಟೆಲ್ಲ ಚಾಕ್ಲೇಟ್ ಬ್ರೌನ್ನೇ ತೊಗೊಂಡೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ಸರ್ವ ಇಷ್ಟ ಸುಪ್ರದ